MP ಚುನಾವಣೆ ಆದ್ಮೇಲೆ ಅವ್ರಿಗೆ ಅರ್ಥ ಆಗಿದೆ ಜನರ ಭಾವನೆ ಏನಿದೆ ಅಂತೇಳಿ. ಹಾಗಾಗಿ ಫೋಟೋಗ್ರಫಿಯನ್ನು ಭಯದಿಂದ ಎಲ್ಲ ಚುನಾವಣೆಗಳನ್ನ ಮುಂದೆ ಆಗ್ತಾ ಇದೆ. ಹಾಗಾಗಿ ಬೇರೆ ಚುನಾವಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಇತಿಹಾಸದಲ್ಲಿ ಒಂದು ಸಹಕಾರ ಇಲಾಖೆಯಲ್ಲಿ 5 ವರ್ಷ ಅವಧಿ ಮುಗಿದ ಮೇಲೆ ಸುಮಾರು 1 ವರ್ಷ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತಲೇ ನಾನು ಹೇಳಬೇಕಾಗ್ತದೆ. ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಇವರಿಗೆ ನಂಬಿಕೆ ಇಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ಎರಡೂ ಪಕ್ಷದ ಮತ್ತು ವಿಶೇಷವಾಗಿ ಇವತ್ತು ರಾಜಕಾರಣದಲ್ಲಿ ನಮ್ಮೆಲ್ಲರಿಗೂ ನನ್ನನ್ನು ಸೇರಿ ಇವತ್ತು ಆದರ್ಶವಾಗಿರ್ತಕ್ಕಂಥ ನಮ್ಮ ತಂದೆಯವರು ಶ್ರೀ ಕೇಶವ ರೆಡ್ಡಿ ಅವರು ಮಹಾಭಾರತದಲ್ಲಿ ಹೇಳ್ತಾನೆ ಕೃಷ್ಣ, ಯುದ್ಧ ಮಾಡಿದ್ರು ಕೂಡ ನೀವು ಸೂರ್ಯನ ಮುಳುಗಿದ ಮೇಲೆ ರಾತ್ರಿ ಹೋಗಿ ಯುದ್ಧ ಮಾಡಿದ್ದೀರಲ್ಲ ಅವ್ರ ಮನೆಗೆ ಹೋಗಿ, ನಮ್ಮ ಅಭ್ಯರ್ಥಿನ ಅಪಹರಿಸಿ ನಿಮ್ಮ ಅಭ್ಯರ್ಥಿಯನ್ನ ಮಾಡಿ ನಿಮ್ಮ ಅಭ್ಯರ್ಥಿಯನ್ನ ವಾಪಸ್ ತಗೊಂಡು ಇಂಥ ರಾಜಕಾರಣ ಬೇಕಿತ್ತ? ಅದು ಕೂಡ ಒಬ್ಬ ಮಾಜಿ ಶಾಸಕರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಪಾಪ ಚಿಂತಾಮಣಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಆಸೆ ಆಮಿಷಗಳು ಬೆದರಿಕೆಗಳು ಎಲ್ಲ ರೀತಿಯಲ್ಲಿ ಮಾಡಿ ಇವತ್ತು ಪಾಪ ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು ಚಿಕ್ಕಬಳ್ಳಾಪುರ ಅಂದ್ರೆ ಚಿಕ್ಕಬಳ್ಳಾಪುರ ಅಷ್ಟು ಸುಲಭ ಅಲ್ಲ. MC ಸುಧಾಕರ್ ಅವರೇ, ನಿಮ್ಗೆ ಯಾರೋ ಪಟ್ಟಂಗಿಗಳು ಒಂದ್ 2-3 ನನ್ನ ಹತ್ರ ಲಾಭ ತಗೊಂಡು ನಿಮ್ಮ ಹತ್ರ ಬಂದವರಲ್ಲ, ಅವರಿಂದ ಆಗ್ಬಿಡುತ್ತೆ ಅಂತಲ್ಲ, ಅವರು ಲಾಭ ಮಾಡ್ಕೊಳಕ್ ಬಂದಿರುವಂತ ದಳ್ಳಾಳಿಗಳು ನಿಮ್ಮ ಹತ್ರ ಬಂದಿರೋದು, ರಾಜಕಾರಣಿಗಳಲ್ಲ. ನಿಮ್ಮ ಪೊಲೀಸ್ನವರು ನಿಮ್ಮ ಅಧಿಕಾರಿಗಳ ಮಧ್ಯೆ ಲಾಭ ಮಾಡ್ಕೊಳ್ಳುವಂತ ದಳ್ಳಾಳಿಗಳ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ. ಸೋಪಾನ ಅಂತ ನಿಮಗೂ ಕೂಡ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಟೊಳ್ಳು ಹೊಟ್ಟೋಗ್ತಾ ಇದೆ, ಹೊಟ್ಟೋಗ್ಲಿ. ಇನ್ನ ನಮ್ಮ 2 ಪಕ್ಷಗಳಲ್ಲಿ ಏನಾದ್ರೂ ಟೊಳ್ಳು ಇನ್ನೂ ಮಿಕ್ಕಿದ್ರೆ ಹೊಟ್ಟೋಗ್ಲಿ, ಗಟ್ಟಿ ಮಾತ್ರ ನಮ್ಮ ಜೊತೆಯಲ್ಲಿ ನ್ಯಾಯದಿಂದ ಎದುರಿಸೋಣ, ಧೈರ್ಯದಿಂದ ಎದುರಿಸೋಣ, ಧರ್ಮದಿಂದ ಎದುರಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿ